ಸಹೃದಯಿ ಕೇಳುಗರೆ, ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ. ಎಲ್ಲರಿಗೂ ನಮಸ್ಕಾರ. ನಾನು ಜೆಸಿ ಸೆನೆಟರ್ ಅಭಿಲಾಷ್ BA, ವಲಯ 15ರ ವಲಯಾಧ್ಯಕ್ಷ. ಜೆಸಿ ಅಂತ ಹೇಳಿದ ಕೂಡಲೇ ವ್ಯಕ್ತಿತ್ವ ವಿಕಸನ ಸಂಸ್ಥೆ. ಅದಕ್ಕೆ ಮುಖ್ಯವಾಗಿ ಆಧಾರವಾಗಿ ಬೇಕಾಗಿರುವಂತಹದ್ದು ತರಬೇತಿ. ಇಂತಹ ಒಂದು ತರಬೇತಿ ಕಾರ್ಯಕ್ರಮವನ್ನ ನಾವು ವಿವಿಧ ರೀತಿಯಲ್ಲಿ ಫಿಸಿಕಲಿ, ಆನ್ಲೈನ್ ಆಗಿ ಮಾಡ್ತಾ ಬರ್ತಾ ಇದ್ದೇವೆ. ಅಂತಹದ್ರಲ್ಲಿ ಒಂದು ವಿಶೇಷ ಕಾರ್ಯಕ್ರಮವಾಗಿ ಒಂದು ರೇಡಿಯೋ ಮಣಿಪಾಲ್ನ ಮೂಲಕ ಜೆಸಿಐ ಕಲ್ಯಾಣಪುರದ ಅಧ್ಯಕ್ಷರಾದ ಜೆಸಿ ಎವಿಟಾ ಡಿಸೋಜಾ ಅವರ ನೇತೃತ್ವದಲ್ಲಿ ಜೆಸಿಐ ಕಲ್ಯಾಣಪುರ ಒಂದು ರೇಡಿಯೋ ಮಣಿಪಾಲ್ನ ಮೂಲಕ ಹೊಂಬೆಳಕು ಅನ್ನುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರ್ತಾ ಇದೆ. ಇದೀಗಾಗಲೇ 99 ಸಂಚಿಕೆಗಳನ್ನ ಪೂರೈಸಿಕೊಂಡು ಈಗ 100ರ ಶತಕ ದಾಖಲಿಸುವಲ್ಲಿ ತನ್ನ ದಾಪುಗಾಲನ್ನು ಇಟ್ಟಿದೆ. ಇಂತಹ ಒಂದು ಸಂದರ್ಭದಲ್ಲಿ ಇದರ ತರಬೇತುದಾರರಾದಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಅಧ್ಯಾಪಕರಾದ ನಮ್ಮ ಜೆಸಿ ಅವರಾದ ಜೆಸಿ ನರೇಂದ್ರ ಕುಮಾರ್ ಕೋಟಾರ್ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದ್ರೆ ಅವ್ರ ಮಾತನ್ನು ಕೇಳುವಂತಹದ್ದೇ ಒಂದು ಖುಷಿಯ ಅನುಭವವನ್ನು ನೀಡುತ್ತದೆ. ಅದರೊಂದಿಗೆ ಸಂಯೋಜನೆಯಲ್ಲಿ ಡಾಕ್ಟರ್ ರಶ್ಮಿ ಅಮ್ಮಂಬಳೆ ಅವರು ಇದ್ದಾರೆ. ಸೊ ಇವರೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದು ಬರ್ತಾ ಇದೆ. ತಮ್ಮ ಈ ಸಂಚಿಕೆಗಳು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮೂಡಿ ಬರಲಿ, ಇದರಿಂದ ಸಮಾಜದ ಪರಿವರ್ತನೆಗೆ ತಾವು ಕಾರಣೀಕರ್ತರಾಗಿ ಅಂತ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಅಭಿನಂದನೆಗಳು. ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟಾ. ರವೀಂದ್ರನಾಥ್ ಠಾಗೂರ್ ಅವರು ಒಂದು ಕಡೆ ಈ ರೀತಿ ಹೇಳ್ತಾರೆ, ಅದರ ಕನ್ನಡ ಅನುವಾದ. ಖುಷಿಯ ಬಗ್ಗೆ ಅವರು ಮಾತಾಡ್ತಾರೆ. ನಾನು ಖುಷಿಯಾಗಿರಬೇಕಾದ್ರೆ, ಸಂತೋಷದಿಂದ ಇರಬೇಕಾದ್ರೆ ನಾನು ಹೇಗೆ ನಡೆದುಕೊಳ್ಳಬೇಕು? ಸಂತೋಷವನ್ನ, ಖುಷಿಯನ್ನ ಪರಸ್ಪರ ಕೊಳ್ಳುವ ಮತ್ತು ಕೊಡುವ, ವಿಚಾರ ವಿನಿಮಯ ಮಾಡಿಕೊಳ್ಳುವ, ಅದು ಸಂಭ್ರಮ, ಸಂತೋಷ. ಹಾಗಾಗಿ ಹಂಚಿಕೊಳ್ಳಬೇಕದನ್ನ. ಆ ದಿಸೆಯಲ್ಲಿ ಅವರು ಆ ಕವಿತೆಯ ಭಾವ ಅದೇ ರೀತಿ ಕಂಡು ಬರುತ್ತೆ. ನನ್ನ ಖುಷಿಯಾಗಿಡಲು ಎಲ್ಲ ರೀತಿಯಲ್ಲೂ ಶ್ರಮಿಸುವರು. ಅಂದರೆ ನಾನು ಪ್ರೀತಿ ಕೊಟ್ಟಾಗ ಮಾತ್ರ, ಜಗತ್ತನ್ನು ನಾನು ಪ್ರೀತಿ ಮಾಡಿದಾಗ, ನನ್ನ ಕೈಯಿಂದ ಎಷ್ಟು ಸಹಾಯ ಆಗುತ್ತಂತ ಮಾಡಿದಾಗ, ಮಾನವೀಯ ಮೌಲ್ಯವನ್ನ ನಾನು ತೋರಿಸಿದಾಗ, ಆ ಭಾವನೆಯನ್ನು ನಾವು ತೋರಿಸಿಕೊಂಡಾಗ ಮಾತ್ರ ಸಾಧ್ಯ ಆಗುವಂಥದ್ದು. ಯಾಕೆಂದರೆ ಅವರೆಲ್ಲ ನನ್ನನ್ನು ಪ್ರೀತಿಸುವವರು. ನಾನು ಜಗತ್ತನ್ನ ಪ್ರೀತಿ ಮಾಡಿದಾಗ ಮಾತ್ರ ಜಗತ್ತು ನನ್ನನ್ನು ಪ್ರೀತಿ ಮಾಡುತ್ತೆ. ಯಾಕೆಂದರೆ ಈ ಪ್ರೀತಿಗೆ, ನಿನ್ನ ಪ್ರೀತಿಗೆ ಯಾರು ಸರಿಗಟ್ಟಲಾರರು. ಯಾಕೆಂದರೆ ನಿನ್ನ ಪ್ರೀತಿ ನನ್ನನ್ನ ಬಿಡುಗಡೆಗೊಳಿಸುವುದು. ಇಲ್ಲಿ ಬೇರೆ ಬೇರೆ ಪ್ರೀತಿಯ ಅರ್ಥವನ್ನು ನಾವು ಕೊಡಬಹುದು, ಆದರೆ ಒಳಗಿರುವ ಪ್ರೀತಿಯ ಮಾಧುರ್ಯತೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ. ಆ ಮಾಧುರ್ಯದ ಪ್ರೀತಿಯನ್ನ ಹಂಚಿಕೊಂಡಾಗ ವ್ಯಕ್ತಿತ್ವ ವಿಕಸನ ಆಗುತ್ತೆ. ನಮಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆಗಳು, ಅವಕಾಶಗಳು ಬರ್ತಾ ಇರ್ತವೆ. ಈಗ ನನಗೆ ನೆನಪಾಗುವಂಥದ್ದು, ಎಷ್ಟೋ ಬಾರಿ ನಾನು ಕಾರ್ಯಕ್ರಮ ಮಾಡುವಾಗಲೆಲ್ಲ ಬೇಸರ ಆದದ್ದು ಇದೆ. ಆದರೆ ಸಮಾಜದೊಂದಿಗೆ ಒಂದು ಒಳ್ಳೆಯ ಒಡನಾಟ ಇದ್ದಾಗ, ಒಂದು ಒಳ್ಳೆಯ ಸಂಪರ್ಕ ಇದ್ದಾಗ ನಿಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅಥವಾ ನಿಮ್ಮ ಕನಸುಗಳಿಗೆ ಬಣ್ಣ ತುಂಬಿಕೊಳ್ಳಿಕ್ಕೆ ಹೆಚ್ಚು ಸಹಾಯಕವಾಗುತ್ತೆ. ನಾನಿಲ್ಲಿ ಸ್ಮರಿಸಬೇಕಾದದ್ದು, ನಾನು ಇಲ್ಲೇ ಕಾರ್ಯಕ್ರಮ ಮಾಡಿಕೊಂಡಿದ್ದೆ. ಆದರೆ ಯಾವಾಗ ಫ್ರಾನ್ಸಿಸ್ ದೇಸಾ ಮತ್ತು ಪ್ರಸಾದ್ ರಾವ್ ಅವರು ಉಡುಪಿ ಚಾನೆಲ್ ಅಲ್ಲಿ ನನಗೊಂದು ಅವಕಾಶ ಕೊಟ್ಟರು, ಆ ಮೂಲಕ ನನ್ನ ಹೊಸ ಕನಸುಗಳ ಬೀಜ ಮೊಳಕೆ ಒಡೆಯಿತು. ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ? ಸಂಪರ್ಕ ಆಯಿತು. ಏನಾದರೂ ಹೊಸತನ ಮಾಡ್ತಾ ಇರಬೇಕಲ್ಲ, ಹೊಸ ಯೋಚನೆ ಮಾಡಬೇಕಲ್ಲ, ಅವಕಾಶಗಳ ಸದ್ಬಳಕೆ ಆಗಬೇಕಲ್ಲ. ಈ ಅವಕಾಶಗಳ ಸದ್ಬಳಕೆ ನನಗೆ ಅಲ್ಲಿ ಸಿಕ್ತು. ಸವಿ ಸವಿ ನೆನಪು ಅಂತ ಕಾರ್ಯಕ್ರಮ ನಾನೊಂದು 200 ಜನರ ಹತ್ರ ಸಂದರ್ಶನ ಮಾಡಿದೆ. ಅವರ ಬದುಕಿನ ರೀತಿ ನನಗೆ ಸಿಕ್ತು. ಅವರ ವಿಚಾರಗಳು ಸಿಕ್ಕವು, ಅವರ ಪ್ರೀತಿ ಸಿಕ್ಕವು. ಆ ಸಂಪರ್ಕದಿಂದ, ಅವರ ಪರಿಚಯದಿಂದ, ಅವರ ಒಂದು ಸಂಬಂಧದಿಂದ ನಾನು
ಹಲವಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಾನು ಪ್ರೀತಿಯನ್ನ ಹಂಚದೇ ಹೋಗಿದ್ರೆ, ಅದರ ಬಗ್ಗೆ ಯೋಚನೆ ಮಾಡದೇ ಹೋಗಿದ್ರೆ, ಕೊಡುವ ಮನೋಭಾವ ಇಲ್ಲದೆ ಹೋಗಿದ್ರೆ ನಾನು ಬೆಳಲಿಕ್ಕೆ ಸಾಧ್ಯವಾಗ್ತಾ ಇತ್ತೆ? ಆ ಜನರ ಪ್ರೀತಿಯನ್ನ ಯಾರು ಸರಿಗಟ್ಟಲಾರರು? ಈ ಪ್ರೀತಿ ನನ್ನನ್ನ ಬಿಡುಗಡೆ ಮಾಡ್ತದೆ, ಹೊಸತಾದಂತ ಬದುಕಿನ ಕಡೆಗೆ ಕೊಂಡೊಯ್ಯುತ್ತದೆ. ಅವರು ನನ್ನನ್ನು ಒಂಟಿಯಾಗಿ ಎಂದೂ ಬಿಡರು. ಜನರು ಸದಾ ಕಾಲಕ್ಕೆ ನಮ್ಮೊಂದಿಗೆ ಇರ್ತಾರೆ, ನಿಜ. ಆದರೆ ಎಲ್ಲ ಕಾಲಕ್ಕಂತ ನಾವು ನಿರ್ಧಾರ ಮಾಡಕ್ಕಾಗಲ್ಲ. ಒಳ್ಳೆತನ ಮಾಡಿದಾಗ, ಒಳ್ಳೆಯ ಕಾರ್ಯಗಳಿಂದ, ಒಳ್ಳೆಯ ಕಾಯಕಗಳಿಂದ ನಾವು ಸಮಾಜದಲ್ಲಿ ಗುರುತಿಸಿಕೊಂಡಾಗ ಮಾತ್ರ ಅವರೆಲ್ಲ ಇರಲಿಕ್ಕೆ ಸಾಧ್ಯ ಆಗ್ತದೆ. ನನ್ನನ್ನು ಒಂಟಿಯಾಗಿ ಅವರು ಎಂದೂ ಬಿಡರು, ಅವರನ್ನ ನಾನು ಮರೆಯದಿರುವಂತೆ ಸದಾ ಶ್ರಮಿಸುತ್ತೇನೆ. ಹೌದು, ಜನರಿಂದ ನಾವು ನೆರವನ್ನ ಪಡೆದುಕೊಂಡ ಮೇಲೆ, ಉಪಕಾರವನ್ನ ಪಡೆದ ಮೇಲೆ ನಾವು ಅಪಕಾರ ಮಾಡಬಾರದು. ಉಪಕಾರ ಸ್ಮರಣೆ ಎಂಬುದು ಬಹಳ ಮುಖ್ಯ. ಇವತ್ತು ನಾವು ಕಾಣ್ತಾ ಇಲ್ಲ. ಮನುಷ್ಯನ ಸಂಬಂಧ ಹಾಳಾಗ್ಲಿಕ್ಕೆ ಮುಖ್ಯವಾದ ಕಾರಣ ಉಪಕಾರ ಸ್ಮರಣೆ ಇಲ್ಲದಿರುವಂತದ್ದು. ನನ್ನ ಈ ಸುದೀರ್ಘವಾದ ವಯಸ್ಸಿನಲ್ಲಿ, ಅವಧಿಯಲ್ಲಿ ನಾನು ತುಂಬಾ ಸಲ ಇದನ್ನ ಕಂಡಿದ್ದೇನೆ, ತರಬೇತಿ ನೀಡಿದ್ದೇನೆ. ಯಾಕೆ ಹೀಗಾಯಿತು? ಇಷ್ಟೆಲ್ಲ ನಾವು ನೆರವು ಕೊಡ್ತು ಅವರು ನಮ್ಮ ಬಗ್ಗೆ ಒಳ್ಳೆ ಮಾತನ್ನ ಆಡ್ಲೇ ಇಲ್ಲ, ಅಥವಾ ನಮ್ಮನ್ನ ಮಧ್ಯದಲ್ಲಿ ಕೈಬಿಟ್ಟು ಹೋದ್ರು, ಅಥವಾ ನಮ್ಮ ಕಾರ್ಯಕ್ರಮಗಳಿಗೆ ಅವರೇ ಅಡ್ಡವಾಗಿ ನಿಂತುಕೊಂಡ್ರು. ಇದು ಕೆಲವೊಮ್ಮೆ ಅನಿಸಿದಾಗ ಅಯ್ಯೋ, ಇನ್ಮೇಲೆ ಉಪಕಾರ ಮಾಡಬಾರದು, ಇನ್ಮೇಲೆ ಯಾರಿಗೂ ಉಪಕಾರ ಮಾಡಬಾರದು, ನನ್ನಷ್ಟಕ್ಕೆ ನಾನು ನನ್ನ ಕಾರ್ಯಗಳನ್ನು ಮಾಡ್ತಾ ಹೋಗ್ಬೇಕಂತ ಅನಿಸುತ್ತೆ. ಆದರೆ ಅದು ಸರಿಯಲ್ಲ. ಎಷ್ಟೇ ಜನ ನಿಮಗೆ ತೊಂದರೆ ನೀಡಲಿ, ಕೆಟ್ಟ ಮಾತುಗಳನ್ನ ಬೇಕಾದ್ರೆ ಆಡ್ಲಿ, ಅದನ್ನ ಸಹಿಸಿಕೊಳ್ಬೇಕಾಗತ್ತೆ. ಆದರೆ ಗಟ್ಟಿ ಮನಸ್ಸು ಬೇಕು. ಆ ಮನಸ್ಸನ್ನ ನಾವು ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಂಡಾಗಲೇ ಸಾಧ್ಯವಾಗುವಂಥದ್ದು. ಇದರಿಂದ ಆಗೋದೇ ಇಲ್ಲ. ಅವರ ಕೆಟ್ಟ ಮಾತುಗಳನ್ನ ಕೇಳಿ ನಮಗೆ ನಾವೇ ಒಂದು ರೀತಿಯಲ್ಲಿ ಅಯ್ಯೋ ಖಿನ್ನತೆಗೆ ಹೋಗ್ಬಿಟ್ರೆ ಆಗೋದಿಲ್ಲ. ಅವೆಲ್ಲವನ್ನ ಮೀರಿ ಹೋಗಬೇಕು ಅಂತೇಳಿ, ಮೀರಿ ನಾವು ಹೋಗಬೇಕಾಗತ್ತೆ. ಆ ಶ್ರಮಿಸುವಿಕೆ, ಅವಿರತವಾದಂಥ ಪ್ರಯತ್ನ ಬೇಕಾಗತ್ತೆ. ನನಗದು ಸಾಧ್ಯ ಆಯಿತು. ನಾನು ಅಷ್ಟು ಜನವನ್ನ ಸಂದರ್ಶನ ಮಾಡಿದಾಗ ಅವರ ಪರಿಚಯ, ಒಡನಾಟ, ಒಂದು ಸಂಪರ್ಕ ಮತ್ತು ಸಂಬಂಧ ಬೆಳೆಯಿತು. ಆ ಹಿನ್ನೆಲೆಯಿಂದಲೇ ನನಗೆ ಹಲವಾರು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಯಾರಿಗೇ ಆಗಲಿ ಒಂದು ನೆರವನ್ನ ಪಡೆದಾಗ ಒಂದು ಧನ್ಯವಾದ ಹೇಳಬೇಕು. ಇವತ್ತು ನಾನು ಕೂಡ ಎಲ್ಲಿಯೂ ಕೂಡ ಯಾವತ್ತೂ ನಮ್ಮ ಗೆಳೆಯರಾಗಿರುವಂತಹ ಪ್ರಸಾದ್ ರಾವ್ ಏನಾದ್ರೂ ಕೇಳಿದಾಗ ಇಲ್ಲ ಅನ್ನೋಕೆ ಆಗೋದಿಲ್ಲ. ಅವರ ಪ್ರೀತಿ, ಆ ಪ್ರೀತಿಯ ರೀತಿ ಉಂಟಲ್ಲ, ಹಾಗಾಗಿ ಮನುಷ್ಯನಲ್ಲಿ ಇರಬೇಕಾದಂತಹ ಪ್ರೀತಿ ಬಹಳ ಮುಖ್ಯ ಆಗಿರುತ್ತೆ. ಈ ಕಾರ್ಯಕ್ರಮದಲ್ಲೂ ಕೂಡ ಹಾಗೆ ಒಂದು ಒತ್ತಾಸೆ, ಡಾಕ್ಟರ್ ರಶ್ಮಿ ಅಮ್ಮೆಂಬಳವರ ಒಂದು ಒತ್ತಾಸೆ, ಪ್ರೀತಿ ಉಂಟಲ್ಲ, ಅಭಿಮಾನ ಉಂಟಲ್ಲ, ಅದನ್ನ ಮೀರಿ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಒಂದು ಭಾವನೆಯನ್ನು ಬೆಳೆಸಿಕೊಂಡಾಗ ಸಮಾಜ ಕೂಡ ಉದ್ಧಾರ ಆಗುತ್ತೆ. ಈಗ ನಾವು ಮನೆಯನ್ನ ಕಟ್ಟೋದು ಮುಖ್ಯ ಅಲ್ಲ, ಮನಸ್ಸನ್ನ ಕಟ್ಟೋದು ಮುಖ್ಯ. ಮನೆ ನಾವು ಕಟ್ತಾ ಇರ್ಬೋದು, ಆದರೆ ಮನಸ್ಸನ್ನ ಕಟ್ಟುವುದುಂಟಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ನಾವು ಸಮಾಜದಲ್ಲಿ ಪ್ರೀತಿಯನ್ನ ಕೊಟ್ಟಾಗ ಆ ಜನ ನಿಮ್ಮನ್ನ ಬಹಳ ಪ್ರೀತಿಯಿಂದ ಆಪ್ಯಾಯಮಾನವಾಗಿ ಸಾಕ್ತಾರೆ, ಸಲುತ್ತಾರೆ. ಎಲ್ಲೋ ಒಂದು ಅಪವಾದ ಇರಬಹುದು, ಇದ್ದೇ ಇರುತ್ತೆ. ಆದರೂ ಕೂಡ ಜನರ ಒಡನಾಟದಿಂದ, ಪ್ರೀತಿಯಿಂದ ಬದುಕಬಹುದಂತ ಇಲ್ಲಿ ಕವಿ ಹೇಳ್ತಾನೆ. ಪ್ರೀತಿಯ ಮಾತುಗಳಿಂದ ಮನದ ಭಯ ತೊಲಗುತ್ತದೆ. ಹಾಗಾಗಿ ಅವರ ಒಡನಾಟ ಒಂದು ಹಾರೈಕೆ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಎಲ್ಲಿ ಅರಿವಿನ ತೊರೆಯು, ಕಾರಣದ ಅರಿವು ಹಂಬಲವು, ಹರಿಯುವ ದಾರಿಯು ತಪ್ಪಿ ಸರಿಯಾಗಿಸಬಹುದು. ಕವಿಯ ಬಹಳ ಉತ್ತಮವಾದ ಸಾಲುಗಳು ಇವುಗಳು. ಆದ್ರಿಂದಾಗಿ ನಾವು ಪ್ರೀತಿಯನ್ನ ಯಾವ ರೀತಿಯಲ್ಲಿ ಹಂಚುತ್ತೇವೆ ಎಂಬುದರ ಮೇಲೆ ನಮ್ಮ ಜೀವನ ನಿರ್ಧಾರವಾಗುತ್ತದೆ. ಆ ದಿಸೆಯಲ್ಲಿ ನಾವು ಸಾಗಬೇಕು ಅಂತ ಹೇಳುವಂಥದ್ದು ಒಂದು ಕಡೆಯಾದರೆ,
ಹಾಗಾಗಿ ಪ್ರೀತಿಯನ್ನ ಹಂಚುವುದು ಬಹಳ ಮುಖ್ಯ. ನಾವು ಪ್ರೀತಿಯಲ್ಲಿ ಇರಬೇಕಾದ್ರೆ ಸಂತೋಷ ಬೇಡವೇ? ಜೀವನದ ಸಂತೋಷ ಬೇಡವೇ? ಖುಷಿಯಿಂದ, ಪ್ರೀತಿಯಿಂದ, ಸಂಭ್ರಮದಿಂದ ನಾವು ಬದುಕುವುದು ಒಂದು ಶ್ರೇಷ್ಠವಾದಂಥ ಕಲೆ, ಯೋಚನೆ. ಹಾಗೆಲ್ಲ ಆಗೋದಿಲ್ಲ. ನಗಬೇಕು ಮತ್ತು ನಗಿಸಬೇಕು. ನಗು ನಗುತ್ತಾ ನಲಿ, ಏನೇ ಆಗಲಿ ಅಂತ ಯಾವುದೋ ಒಂದು ಸಿನಿಮಾದಲ್ಲಿ ನಾನು ಕೇಳಿದ ನೆನಪಾಗತ್ತೆ. ರಾಜ್ಕುಮಾರ್ ಅವರು ಅಲ್ವಾ, ಬಂದದೆಲ್ಲ ಬರಲಿ, ದೇವರ ದಯೆಯೊಂದಿರಲಿ. ನಮ್ಮ ಬದುಕಲ್ಲಿ ನಾವು ಸಂತೋಷವನ್ನ ಕಾಣುವಂಥದ್ದು. ಆ ಸಂತೋಷವನ್ನ ಕಾಣಬೇಕಾದ್ರೆ ನಾವು ಹೇಗಿರಬೇಕಾಗತ್ತೆ? ಜೀವನವನ್ನ ಸಂತೋಷದಿಂದ ಕಳೆಯಬೇಕು. ಬಹಳ ಕಷ್ಟ, ಸುಲಭದ ಮಾತಲ್ಲ, ಆದರೆ ಸಾಧ್ಯ. ಅಸಾಧ್ಯವಾದುದು ಯಾವುದಿಲ್ಲ. ಸಂತೋಷದಲ್ಲಿ ನಾವು ಬದುಕನ್ನ ಸಾಗಿಸುವಂಥದ್ದು. ಅದು ಎಷ್ಟೇ ನೋವಿರಲಿ, ಆತಂಕ ಇರಲಿ, ಅಡ್ಡಿ ಇರಲಿ, ತೊಂದರೆಗಳಿರಲಿ, ಕಷ್ಟ ಇರಲಿ, ಕಾರ್ಪಣ್ಯ ಇರಲಿ, ಇದ್ರೂ ಕೂಡ ಅವೆಲ್ಲವನ್ನ ಮೀರಿ ನಾನು ಅತ್ಯಂತ ಸಂತೋಷದಿಂದ ಇರುತ್ತೇನೆ, ನೆಮ್ಮದಿಯಿಂದ ಇರುತ್ತೇನೆ. ನಿರ್ಧಾರ ಬಹಳ ಸುಲಭ ಆಗುತ್ತೆ. ಅದಕ್ಕೆ ಅನುಗುಣವಾಗಿ ನಾವು ತಯಾರಿಯನ್ನ ಮಾಡಿಕೊಳ್ಬೇಕಾಗತ್ತೆ. ಅದು ನಮ್ಮ ಕೈಯಲ್ಲೇ ಇರುವಂಥದ್ದು, ನಮ್ಮ ನಿರ್ಧಾರದಲ್ಲೇ ಇರುವಂಥದ್ದು. ಯಾರದೋ ಮತ್ತಾರದೋ ಬದುಕನ್ನ ರೂಪಿಸುವುದಕ್ಕೆ ಹೇಳಿಕೊಡಬಹುದು, ದಾರಿದೀಪವಾಗಬಹುದು, ಮಾರ್ಗದರ್ಶನ ಮಾಡಬಹುದು. ಅಷ್ಟೇ, ನಾನು ಅವನ ಬದುಕನ್ನ ರೂಪಿಸುತ್ತೇನೆ, ನಾನು ಅವನ ಬದುಕನ್ನ ಒಳ್ಳೆಯದ ಕಡೆಗೆ ತೆಗೆದುಕೊಂಡು ಹೋಗುತ್ತೇನೆ, ಮಾರ್ಗದರ್ಶನ ಮಾಡಬಹುದು, ನಡೆಯುವುದು, ಸಾಗುವುದು ಅವನೇ ಅಲ್ವೇ? ಎಲ್ಲೋ ಒಂದು ಕಡೆ ಒಂದು ಹಳೆ ಕಥೆ ಇತ್ತಲ್ಲ, ಬುದ್ಧನ ಬಳಿ ಯಾರೋ ಒಂದು ಶಿಷ್ಯ ತನ್ನ ಮಗ ಸಿಹಿ ತಿಂತಾ ಇದ್ದಂತೆ. ಸಿಹಿ ತಿಂತಾ ಇದ್ದ. ಅವಳು ಬುದ್ಧನ ಬಳಿ ಕರೆದುಕೊಂಡು ಬರ್ತಾಳೆ. ಗುರುಗಳೇ, ನನ್ನ ಮಗು ಸಿಹಿ ತಿಂತಾ ಇರುತ್ತೆ, ಏನಾದ್ರೂ ಸಿಹಿ ತಿಂತಾ ಇರ್ತದೆ ಅಂತೇಳಿ, ಬಿಡಿಸ್ಬೇಕು. ಆಗ ಬುದ್ಧ ಹೇಳ್ತಾನಂತೆ, 10 ದಿವಸ ಬಿಟ್ಟು ಬಾ ತಾಯೇ, ನಾನು ಆ ಕೆಟ್ಟ ಗುಣವನ್ನು ಬಿಡಿಸುತ್ತೇನೆ. ಸರಿ, 10 ದಿವಸ ಬಿಟ್ಟು ಬಂದಳು ಆ ಮಾತಾಯಿ. ಆಗ ಬುದ್ಧ ಹೇಳಿದ, ಮಗು ಸಿಹಿ ತಿನ್ನಬಾರದು. ಈ ಅಮ್ಮನಿಗೆ ಸಿಟ್ಟು ಬಂತು. ಇಷ್ಟು ಹೇಳಲಿಕ್ಕೆ 10 ದಿವಸ ಬೇಕಾ? ಆಮೇಲೆ ನಿಧಾನವಾಗಿ ಕೇಳಿದಳು ಅವಳು, ಗುರುವರಿಯ, ಇಷ್ಟು ಮಾತು ಹೇಳಲು 10 ದಿವಸ ಬೇಕಾಯಿತೆ? ಆಗ ಬುದ್ಧ ನಗುತ್ತ ಹೇಳುತ್ತಾನೆ, ನನಗೂ ಆ ಅಭ್ಯಾಸ ಇತ್ತು, ನಾನು ಆ ಅಭ್ಯಾಸ ಬಿಡಲು 10 ದಿವಸ ಬೇಕಾಯಿತು, ಈಗ ಬಿಟ್ಟಿದ್ದೇನೆ, ಹಾಗಾಗಿ ಹೇಳಬಹುದು. ನಮ್ಮಲ್ಲೇ ನಾವು ಕೆಟ್ಟ ಗುಣ ಇಟ್ಟುಕೊಂಡು ಇನ್ನೊಬ್ಬರು ಬಿಡಬೇಕಂತ ಹೇಳಿದ್ರೆ ಸಾಧ್ಯನಾ? ನಮ್ಮಲ್ಲಿ ಆ ಒಂದು ಪ್ರೀತಿ ಮಾಡೋ ಮನೋಭಾವ, ಪ್ರೀತಿಸುವ ಮನೋಭಾವ ಅಭಾವ ಇದ್ದಾಗ ಆ ಭಾವ ಬರ್ತದ? ಇವತ್ತು ಅದನ್ನು ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ. ಏನ್ ಹೇಳ್ತಾ ಇರೋದನ್ನು ಮಾಡ್ತಾ ಇಲ್ಲ, ಏನ್ ಮಾಡ್ತಾ ಇರೋದನ್ನು ಹೇಳ್ತಾ ಇಲ್ಲ. ಹೀಗಾದ್ರೆ ಹೇಗೆ? ಈಗ ನಾವೆಲ್ಲ ಶಿಕ್ಷಕರು, ನಾನು ಶಿಕ್ಷಕ, ನಾನು ಹೇಳುವ ಮೊದಲು ಆ ಗುಣ ಇಲ್ಲದೆ ಹೋದ್ರೆ, ಅಥವಾ ನಾನೇ ಸಂಜೆ ಹೊತ್ತಲ್ಲಿ ಬಾರಿಗೋಗು ಹೋಗಿ ಕೂತ್ಕೊಂಡು ಕುಡಿತಾ ಇದ್ರೆ ಮಗುವಿಗೆ ಮರುದಿವಸ ನಾನು ಸರಾಯಿಯ ಪಾಠದ ಬಗ್ಗೆ, ಅದರ ದುಷ್ಪರಿಣಾಮಗಳ ಬಗ್ಗೆ ಮಾತಾಡೋಕ್ಕಾಗತ್ತಾ? ನಾನೇ ಸಿಗರೇಟ್ ಎಳಿತಾ ಇದ್ರೆ ನಾನು ಮಕ್ಕಳಿಗೆ ಸಿಗರೇಟಿನ ಕೆಟ್ಟ ಪರಿಣಾಮಗಳ ಬಗ್ಗೆ, ಅಡ್ಡ ಪರಿಣಾಮಗಳ ಬಗ್ಗೆ ಹೇಳಕ್ಕಾಗತ್ತಾ? ಆಗೋದಿಲ್ಲ, ಕಷ್ಟ ಆಗ್ತದೆ. ಇವತ್ತು ಅದೇ ವೈರುಧ್ಯವನ್ನ ಕಾಣುವಂಥದ್ದು ಮಗು. ಈ ಮಾಸ್ಟರ್ಗಳೆಲ್ಲ ಒಂದ್ ರೀತಿಯಲ್ಲಿ ಹೇಳ್ತಾರೆ, ಹೇಳಿದ ರೀತಿಯಲ್ಲಿ ಇಲ್ಲ ಅಲ್ಲ ಅಂತೇಳಿ. ಇದು ತೊಡಲಾಟ. ಹಾಗಾಗಿ ಜೀವನದಲ್ಲಿ ಸಂತೋಷವನ್ನ ಕಾಣಬೇಕಾದ್ರೆ ವ್ಯಕ್ತಿತ್ವದಲ್ಲಿ ಹೇಗಿರಬೇಕೆಂಬುದು ಬಹಳ ಮುಖ್ಯ ಆಗ್ತದೆ. ಆ ಗುಣಗಳು ಇಲ್ಲದೆ ಹೋದಾಗ ಆ ಮಕ್ಕಳಿಗೆ ಪ್ರಶ್ನೆ ಮೂಡ್ತದೆ, ಇವರು ಹೇಳೋದು ಮಾತ್ರ ಅಂತೇಳಿ. ಈಗ ಆಗ್ತಿರೋದು ಕೂಡ ಕೆಲವೊಮ್ಮೆ ಹಾಗೇನೆ. ನಾವು ಹೀಗೆ ಹೇಳ್ಬೇಕಂತ ಹೇಳಿದಾಗ ಆ ಮಗುವಿನ ಮನಸ್ಸಲ್ಲಿ ಪ್ರಶ್ನೆ ಮೂಡೋದಿಲ್ವೇ?
ಈ ಮಾಸ್ಟರು ಶಿಕ್ಷಕರು ಹೀಗೆ ಹೇಳ್ಬೇಕಂತ ಹೇಳ್ತಾ ಇದ್ದಾರೆ ಅಲ್ವೇ? ಏನೇ ಇರಲಿ, ಜಗತ್ನಲ್ಲಿ ದುಗುಡಗಳು, ಚಿಂತೆಗಳು ಎಲ್ಲ ಇರ್ತದೆ. ಅವೆಲ್ಲವನ್ನ ಮೀರಿ ಹೋಗುವಂಥದ್ದು, ಮೀರಿ ಸಾಗುವಂಥದ್ದು. ಮೀರಿ ಸಾಗಬೇಕಾದ್ರೆ ಒಂದು ಗಟ್ಟಿಯಾದಂಥ ನಿರ್ಧಾರ, ಮನಸ್ಸನ್ನ ಗಟ್ಟಿಯಾಗಿಸಿಕೊಳ್ಳುವಂಥದ್ದು ಏಕತಾನತೆಯಿಂದ ಸಾಧ್ಯ ಇಲ್ಲ, ಏಕಾಗ್ರತೆಯಿಂದ ಸಾಧ್ಯ. ಆ ಮನಸ್ಸನ್ನ ಗಟ್ಟಿಯಾಗಿಸಿಕೊಂಡು ಸಾಗುವಂಥದ್ದು. ಬದುಕಲ್ಲಿ ಎಷ್ಟೇ ಅಡ್ಡಿ ಬರಲಿ, ಆತಂಕ ಬರಲಿ, ಹೇಗೆ ನಾನು ಮುಂದಕ್ಕೆ ಹೋಗಬೇಕು, ಯಾವ ರೀತಿಯಲ್ಲಿ ಸಾಗಬೇಕು ಎಂಬುದರ ಬಗ್ಗೆ ಅರಿವಿರುವಂಥದ್ದು. ಯಾರೇ ಇರಲಿ, ಹೆದರಿಕೆ ಒಂದು ಇರುತ್ತೆ, ಮುಖ್ಯವಾಗಿ ಸಾವಿನ ಭಯ ಇರ್ತದೆ. ಆ ಭಯವನ್ನ ಮೀರಿ ಹೋಗುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು, ಜೀವನದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಜೀವನದಲ್ಲಿ ಏಳು ಬೀಳು, ನೋವು, ನಲಿವು ಇದ್ದೇ ಇರುತ್ತೆ. ನಾವು ECG ಮಾಡ್ತೀವಲ್ವಾ, ECGಯಲ್ಲಿ ಅದರ ಒಂದು ಗ್ರಾಫ್ ಹೇಗಿರ್ಬೇಕಂದ್ರೆ ಮೇಲೆ ಕೆಳಗೆ ಇರಬೇಕು. ಹಾಗಿದ್ದಾಗಲೇ ಇವ ಜೀವಂತ ಇದ್ದಾನೆ, ಅದು ನೇರವಾಗಿದ್ರೆ ಜೀವಂತವಾಗಿಲ್ಲ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಜೀವನ ಅಂದ ಮೇಲೆ ಸುಖ ದುಃಖ, ಏಳು ಬೀಳು, ಕಷ್ಟ ಕಾರ್ಪಣ್ಯ, ನೋವು ನಲಿವು ಎಲ್ಲ ಬಂದೇ ಬರುತ್ತಲ್ಲ. ಅದನ್ನು ಮೀರಿ ಸಾಗಿದಾಗ ಏಕಾಗ್ರತೆಯನ್ನ ಧ್ಯಾನದಿಂದ, ಯೋಗದಿಂದ, ಪ್ರಾರ್ಥನೆಯಿಂದ, ಭಜನೆಯಿಂದ, ಬೇರೆ ಬೇರೆ ಕ್ರಮಗಳಿಂದ ಅನುಷ್ಠಾನ ಮಾಡಿಕೊಂಡು ಸಾಗಿದಾಗ ಅಲ್ಲಿ ಏಕಾಗ್ರತೆ ಬರ್ತದೆ, ಮನಸ್ಸು ಅತ್ಯಂತ ಗಟ್ಟಿಯಾಗುತ್ತೆ. ಆ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡೋಣ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಶ್ರೋತೃ ಬಾಂಧವರೇ, ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ತಪ್ಪದೆ ಆಲಿಸಿ. ಪ್ರತಿ ಮಂಗಳವಾರ ಸಂಜೆ 5:30ಕ್ಕೆ, ಮರುಪ್ರಸಾರ ಬುಧವಾರ ಮಧ್ಯಾಹ್ನ 1:30ಕ್ಕೆ.